ನಮಸ್ಕಾರ. ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್, ಸ್ತ್ರೀರೋಗ ತಜ್ಞರು, ಲೈಂಗಿಕ ತಜ್ಞರು. ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರೋವಂಥ ವಿಷಯ ಒಂದು ಬಹಳ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿರುವಂಥ ಒಂದು ದೊಡ್ಡ ಮಿಥ್ಯೆ. ಅದಕ್ಕೆ ಸಂಬಂಧಪಟ್ಟ ಒಂದು ಅಂಗಾಂಶ ಅಂತ ಹೇಳಿದರೆ ಹೈಮೆನ್ ಅಥವಾ ಯೋನಿಪೊರೆ. ಇದನ್ನು ಯಾತಕ್ಕೆ ಇದ್ರ ಬಗ್ಗೆ ಅಷ್ಟೊಂದು ಜನಸಾಮಾನ್ಯರಲ್ಲಿ ಹೆಚ್ಚಿನ ಒಂದು ಕುತೂಹಲ, ತಿಳ್ಕೊಳ್ಳೋದ್ ಬಗ್ಗೆ ಆಸಕ್ತಿ ಇದೆ ಅಂದರೆ, ಇದಕ್ಕೂ ಕನ್ಯಾಪೊರೆಗೂ ಕನ್ಯತ್ವಕ್ಕೂ ಒಂದು ಹೋಲಿಕೆ ಹೊಂದಾಣಿಕೆ ಮಾಡಿರೋದು. ಇವತ್ತಿಗೂ ಕೂಡ ಇಷ್ಟೊಂದು ಮುಂದುವರಿದ ಸಮಯದಲ್ಲಿ ಕೂಡ ವೈಜ್ಞಾನಿಕವಾಗಿ, ವೈದ್ಯಕೀಯವಾಗಿ, ಸಾಮಾಜಿಕವಾಗಿ ಅಷ್ಟೊಂದು ತಿಳುವಳಿಕೆ ಕೊಟ್ಟರೂ ಕೂಡ ಇವತ್ತಿಗೂ ಒಂದು ಕನ್ಯೆ ಅಂತ ಅನ್ನಿಸ್ಕೋಬೇಕಾದ್ರೆ ಅವಳ ಒಂದು ಕನ್ಯಾಪೊರೆ, ಮೊದಲ ಸಂಭೋಗದಲ್ಲಿ ಕನ್ಯಾಪೊರೆ, ಅದರದ್ದು ಕನ್ಯಾಪೊರೆ ಘಾಸಿಯಾಗಿ ರಕ್ತಸ್ರಾವ ಆಗಬೇಕು, ನೋವಾಗಬೇಕು ಅನ್ನೋ ಒಂದು ತಪ್ಪು ತಿಳುವಳಿಕೆ. ಈ ಕನ್ಯಾಪೊರೆ ಅನ್ನೋದು ಒಂದು ಯೋನಿಯ ಹೊರಭಾಗದಲ್ಲಿರೋ ಒಂದು ಅಪೂರ್ಣ ಪೊರೆ. ಇದರಲ್ಲಿ ಅದರೊಳಗೆ ಜಾಗ ಇರುತ್ತೆ, ಅಥವಾ ಯೋನಿ ಕಿಂಡಿ ಅಂತ ನಾವು ಏನು ಹೇಳ್ತೀವಿ. ಇದು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಬೆಳವಣಿಗೆಯಿಂದ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ. ಈ ಯೋನಿಪೊರೆ ತೆಳ್ಳಗಿರ್ಬೋದು ಅಥವಾ ಗಟ್ಟಿಯಾಗಿರ್ಬೋದು, ಎಲಾಸ್ಟಿಕ್ ಆಗಿ ಹಿಗ್ಗಲಿಸುವಿಕೆ ಥರ ಇರ್ಬೋದು, ಅಥವಾ ಇದು ಬಹಳ ಗಟ್ಟಿಯಾಗಿ ಇರೋವಂಥದ್ದು, ಬಹಳ ದಪ್ಪವಾಗಿರೋವಂಥ ಯೋನಿಪೊರೆ ಆಗಿರ್ಬೋದು. ಅದರ ಮಧ್ಯಭಾಗದಲ್ಲಿರುವಂಥ ರಂಧ್ರ ಕೂಡ ಬಹಳ ಚಿಕ್ಕದಾಗಿರ್ಬೋದು, ಅಥವಾ ದೊಡ್ಡದಾಗಿರ್ಬೋದು, ಅಥವಾ ಬಹಳ ಬಿಗಿಯಾಗಿರ್ಬೋದು. ಇದು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಇರೋವಂಥ ಬದಲಾವಣೆಗಳು, ಬೆಳವಣಿಗೆಯಿಂದನೇ ಇರೋವಂಥ ಬದಲಾವಣೆ. ಕೆಲವರಲ್ಲಿ ಈ ಯೋನಿಪೊರೆ ಪೂರ್ಣವಾಗಿ ಯೋನಿಯ ಹೊರಭಾಗವನ್ನು ಮುಚ್ಚಿದ್ದು, ಅದರೊಳಗೆ ರಂಧ್ರವೇ ಇಲ್ಲದೆ ಇರೋವಂಥ ಇರ್ಬೋದು. ಅದನ್ನು ಇಂಪರ್ಫೊರೇಟ್ ಹೈಮೆನ್ ಅಂತ ಹೇಳ್ತೀವಿ. ಇದು ಯಾತಕ್ಕೆ ತೊಂದರೆ ಕೊಡುತ್ತೆ ಅಂತ ಹೇಳಿದ್ರೆ, ಪೂರ್ತಿಯಾಗಿ ಮುಚ್ಚಿರುವಂಥ ಕನ್ಯಾಪೊರೆ ಆದರೆ ಅವರ ಋತುಸ್ರಾವ ಪ್ರಾರಂಭವಾದಾಗ ಆ ರಕ್ತಸ್ರಾವ ಹೊರಬರೋಕ್ಕೆ ಕೂಡ ಅವಕಾಶ ಇಲ್ಲದೆ, ಆ ರಕ್ತಸ್ರಾವ ಒಳಗಡೆ ಯೋನಿ ಒಳಗೆ, ನಂತರ ಗರ್ಭಕೋಶದೊಳಗೆ, ಟ್ಯೂಬ್ಸ್ ಒಳಗೆ, ಕಿಬ್ಬೊಟ್ಟೆ ಒಳಗೇನೆ ತುಂಬಿಕೊಳ್ಳೋ ಅಂಥ ಪರಿಸ್ಥಿತಿ ಬಂದು, ಎಷ್ಟು ವರ್ಷ ಆದರೂ ಇನ್ನೂ ಅವಳು ಋತುಮತಿ ಆಗಿಲ್ವಲ್ಲ ಮಗಳು ಅಂತ ಅನ್ಕೊಂಡಾಗ, ಪ್ರತಿ ತಿಂಗಳು ಏನೋ ಹೊಟ್ಟೆ ನೋವು ಅಥವಾ ಕೆಳಗಡೆ ಭಾಗದಲ್ಲಿ ನೋವು ಇದೆಲ್ಲ ಕಾಣಿಸ್ಕೊಂಡು ಪರೀಕ್ಷೆ ಮಾಡಿದಾಗ ಅದು ಯೋನಿಪೊರೆ ಅನ್ನೋದು ಪೂರ್ತಿಯಾಗಿ ಮುಚ್ಚಿಕೊಂಡಿರೋದ್ರಿಂದ ಅವರಲ್ಲಿ ರಕ್ತಸ್ರಾವ ಕೂಡ ಹೊರಬರಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ, ನಾವು ಅದಕ್ಕೆ ಒಂದು ರಂಧ್ರನ ಮಾಡಿ ರಕ್ತಸ್ರಾವನ ಹೊರಬರಿಸಿ ಅದನ್ನು ಸರಿ ಮಾಡಬೇಕಾಗತ್ತೆ. ಇದು ಒಂದು ಭಾಗ. ಆದರೆ ಈ ಬೇರೆ ರೀತಿಯಲ್ಲಿ ಬೆಳವಣಿಗೆಯಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಒಂದು ಸ್ತ್ರೀಯಿಂದ ಇನ್ನೊಂದು ಸ್ತ್ರೀಗೆ ಇರ್ಬೋದು. ಇದು ಯಾತಕ್ಕೋಸ್ಕರವಾಗಿ ತೊಂದರೆ ಕೊಡುತ್ತೆ ಅಂತ ಹೇಳಿದ್ರೆ, ಕೆಲವು ಸಲ ಹೇಳಿದೆ, ಇತ್ತೀಚೆಗೆ ಒಬ್ರು ಅಮೆರಿಕಾಯಿಂದ ಒಬ್ಬ ಹುಡುಗ ಬಂದಿದ್ದ. ಅವನು ಇಲ್ಲಿ ಬಂದು ಮದುವೆ ಮಾಡಿಕೊಂಡು, ಮದುವೆಯಾಗಿ ಇನ್ನೂ ಒಂದು ವಾರ ಕೂಡ ಆಗಿಲ್ಲ, ನನ್ನ ಹತ್ರ ಕರ್ಕೊಂಡು ಬಂದು ಹೇಳ್ತಾ ಇದ್ದ. ಅವನು ನೋಡಿ, ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋ ರೀತಿನಲ್ಲಿ ನಾವು ಸಂಭೋಗ ಮಾಡಿದಾಗ ನಮ್ಮ ಫ್ರೆಂಡ್ಸ್ ಹೇಳಿರೋ ರೀತಿ ಇಲ್ಲ, ಅವಳಿಗೇನು ಬ್ಲೀಡಿಂಗ್ ಆಗಲಿಲ್ಲ, ಇದಿಲ್ಲ, ನೀವೊಂದ್ಸಲ ಪರೀಕ್ಷೆ ಮಾಡಿ ಅವಳು ಕನ್ಯೆ ಹೌದು ಅಲ್ವೋ. ಇಂತಹ ವಿದ್ಯಾವಂತರು ಕೂಡ, ಅದ್ರ ಬಗ್ಗೆ ತಿಳುವಳಿಕೆ ಪಡ್ಕೊಳ್ಳೋಕೆ ಸಾಧ್ಯ ಇರೋವಂಥವ್ರು ಕೂಡ ತಿಳ್ಕೊಂಡಿರೋವಂಥ ಈ ಒಂದು ತಪ್ಪು ತಿಳುವಳಿಕೆ. ಈ ರೀತಿಯಾಗಿ ಮಾಡೋದ್ರಿಂದ ಇದು ಸಂಭೋಗದ ಸಮಯದಲ್ಲೇನೆ ಯೋನಿಪೊರೆ ಅದು ಘಾಸಿಯಾಗಿಬೇಕು, ಹರಿಬೇಕು ಅನ್ನೋ ಥರ ಏನೂ ಇಲ್ಲ. ಎಷ್ಟೋ ಸಲ ಈ ಸ್ಪೋರ್ಟ್ಸ್ ಆಕ್ಟಿವಿಟೀಸು, ಸೈಕ್ಲಿಂಗು, ಸ್ವಿಮ್ಮಿಂಗು, ಅಥವಾ ಯಾವುದಾದ್ರೂ ಒಂದು ಕಾರಣದಿಂದ ಜನನಾಂಗಕ್ಕೆ ಪೆಟ್ಟಾಗಿದ್ರೆ ಇಂಥವರಲ್ಲಿ ಕೂಡ ಯೋನಿಪೊರೆ ಮೊದಲೇ ಹರಿದಿರ್ಬೋದು. ಅದು ಸಂಭೋಗ ಕ್ರಿಯೆಯಿಂದ ಆಗಿದೆ ಅನ್ನೋ ಥರ ಅಲ್ಲ. ಮತ್ತೆ ಕೆಲವರಲ್ಲಿ ಸಂಭೋಗ ಕ್ರಿಯೆ ನಡೆದ್ರೂ ಕೂಡ ಬೆಳವಣಿಗೆಯಿಂದ ಅದು ಸ್ವಲ್ಪ ಎಲಾಸ್ಟಿಕ್ ಆಗಿ ಹಿಗ್ಗಲಿಸುವಿಕೆಯಿಂದ ಥರ ಇದ್ರೆ, ಅವ್ರ ಸಂಭೋಗ ಕ್ರಿಯೆ ನಡೆದಿದ್ರೂ ಕೂಡ ಯೋನಿಪೊರೆ ಹರಿದಿಲ್ದೇನೆ ಇರ್ಬೋದು. ಆದ್ರಿಂದ ಈ ಕನ್ಯತ್ವಕ್ಕೂ, ಅಥವಾ ಕನ್ಯತ್ವ ಅಂತ ಹೇಳೋದು ಮೊದಲೇ ಅವ್ರಿಗೆ ಸಂಭೋಗ ಕ್ರಿಯೆ, ಯಾವುದೇ ಕಾರಣಕ್ಕೂ ಸಂಭೋಗ ಕ್ರಿಯೆ ನಡೆದಿಲ್ಲ, ಯಾವುದೋ ಪುರುಷನ ಸಂಪರ್ಕ ಇಲ್ಲ ಅಂತ ಹೇಳೋದು. ತಲಾಂತರದಿಂದ ಬಂದಿರೋದು. ಒಂದು ಪುರುಷ ಮದುವೆ ಆಗ್ಬೇಕಾದ್ರೆ ಒಂದು ಸ್ತ್ರೀ ಅವಳು ಪರಿಪೂರ್ಣಳಾಗಿರ್ಬೇಕು, ಅವಳು ಒಂದು ಕನ್ಯೆ ಆಗಿರ್ಬೇಕು, ಮೊದಲೇ ಯಾವ ಪುರುಷನ ಸಂಪರ್ಕ ಇರಬಾರ್ದು, ಅಂದ್ರೆ ಮಾತ್ರ ಅವಳು ಪ್ಯೂರ್ ಅಂತ ಅನ್ನೋ ಥರ ಒಂದು ಭಾವನೆ ಮೊದಲಿಂದ ಬಂದಿದ್ರಿಂದ ಇದರ ಸುತ್ತಾನೆ ಈ ಹಲವಾರು ಊಹಾಪೋಹಗಳು, ತಪ್ಪು ತಿಳುವಳಿಕೆಗಳು ಎಲ್ಲ ಬರೋದಕ್ಕೆ ಪ್ರಾರಂಭ ಆಗಿದೆ. ಈ ರೀತಿ ವಿದ್ಯಾವಂತರು ಕೂಡ ಬಂದು ನಮಗೆ ಕೇಳಿದಾಗ
ಅದನ್ನ ನೀವು ಯಾವ ರೀತಿ ಹೇಳ್ಬೇಕು, ಅದಕ್ಕೋಸ್ಕರನೇ ಜನಸಾಮಾನ್ಯರು ತಿಳ್ಕೊಳ್ಬೇಕು, ಯೋನಿ ಪೊರೆ ಹರಿಯೋದಕ್ಕೂ ಸಂಭೋಗ ಕ್ರಿಯೆಗೂ ಕನ್ಯತ್ವಕ್ಕೂ ಸಂಬಂಧ ಇಲ್ಲ ಅಂತ. ಯಾಕಂದ್ರೆ ಇದು ವ್ಯತ್ಯಾಸ ಆಗ್ಬೋದು. ಆದ್ರಿಂದ ಒಂದು ಒಳ್ಳೆಯ ಒಂದು ಹುಡುಗಿನ ಯಾವುದೇ ಅವಳ ಶೀಲ ಶಂಕಿಸೋದಾಗ್ಲಿ, ಬೇರೆ ಪುರುಷನ ಜೊತೆ ಸಂಬಂಧ ಇತ್ತು, ಮೊದಲೇ ಸಂಭೋಗ ಕ್ರಿಯೆ ನಡೆದಿತ್ತು ಅನ್ನೋ ಒಂದು ತಪ್ಪು ತಿಳುವಳಿಕೆಗಳಲ್ಲಿ ಮೊದಲ ರಾತ್ರಿನೇ ಕೊನೆ ರಾತ್ರಿ ಆಗೋದು, ಆ ಸಮಯದಲ್ಲೇನೆ ಅವರು ಒಂದು ಗಂಡ ಹೆಂಡತಿ ಸಂಬಂಧದಲ್ಲಿ ಬಿರುಕು ಬಿಡೋದು, ಮುಂದೆ ಅದೇ ಒಂದು ದೊಡ್ಡ ಕಂದಕ ಆಗಿಬಿಟ್ಟು ಅವರು ಕೊನೆಗೆ ವಿಚ್ಛೇದನ ತನಕ ಹೋಗೋದು, ಅದನ್ನ ಯಾವುದೇ ಕಾರಣ ಇಲ್ಲದೆ ಒಂದು ಹುಡುಗಿಯ ಶೀಲ ಶಂಕಿಸಿ ಅವರ ಒಂದು ಸಂಬಂಧನ ಕೆಡಿಸ್ಕೊಳ್ಳೋದು, ಇದೆಲ್ಲ ಈ ರೀತಿ ತಪ್ಪು ತಿಳುವಳಿಕೆಗಳಿಂದ ಆಗಿರುವಂಥದ್ದು. ಇನ್ನೂ ಒಂದು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ, ಒಂದು ಸಲ ಎರಡು ಕಡೆ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರು ಇಡೀ ಫ್ಯಾಮಿಲಿ ಪ್ರತಿಯೊಬ್ರು ಒಂದು 10-20 ಜನ ನಮ್ಮಲ್ಲಿ ಕನ್ಸಲ್ಟೇಷನ್ ಬಂದ್ರು. ಅದು ಹಿಂದಿನ ದಿನ ಮದುವೆ ಆಗಿದ್ದು. ಏನಕ್ಕೆ ಅಂತ ಕೇಳಿದಾಗ, ಇದು ಇವ್ರಿಗೆ ನೆನ್ನೆ ಮದುವೆ ಆಗಿದೆ, ಇವತ್ತು ನೋಡಿದ್ರೆ ಅವ್ರಿಗೆ ಒಂದು ಬ್ಲೀಡಿಂಗ್ ಆಗಿಲ್ಲ, ಏನೂ ಆಗಿಲ್ಲ, ನಾವು ಅದ್ರೊಳಗೂ ಇನ್ನೂ ಮೊದಲೆಲ್ಲ ಕೆಲವರು ಇದ್ರೊಳಗೆ ವೈಟ್ ಬೆಡ್ಶೀಟ್ ಅಂತ ಹೇಳಿ ಒಂದು ಬಿಳಿ ಆಗಿರೋವಂಥ ಒಂದು ಬೆಡ್ಶೀಟ್ ಅನ್ನ ಅವ್ರು ಕೊಟ್ಟು ಕಳಿಸಿ ಅದನ್ನ ಹಾಸ್ಕೊಂಡು ಅದರೊಳಗೆ ಅವ್ರ ರಕ್ತದ ಕಲೆಗಳು ಕಾಣಿಸ್ಬೇಕು ಅಂದ್ರಷ್ಟೇನೆ ಹುಡುಗಿ ಅದನ್ನ ಅವಳಿಗೆ ಶೀಲವಂತಳು, ಮೊದಲೇನೆ ಅವಳಿಗೆ ಸಂಪರ್ಕ ಆಗಿಲ್ಲ, ಮೊದಲ ಸಂಭೋಗದಲ್ಲಿ ಅವ್ರಿಗೆ ರಕ್ತಸ್ರಾವ ಆಗಿದೆ ಅನ್ನೋ ತಿಳುವಳಿಕೆ ಇದು. ಈ ತರದ್ದೆಲ್ಲ ಒಂದು ಪದ್ಧತಿಗಳು ಮತ್ತು ತಪ್ಪು ತಿಳುವಳಿಕೆಗಳಿಂದ ಇದು ಹುಡುಗನಲ್ಲೂ ಆತಂಕ ಹುಟ್ಟಿಸ್ತಾ ಇದೆ, ಹುಡುಗಿನಲ್ಲೂ ಆತಂಕ ಹುಟ್ಟಿಸೋದಕ್ಕೆ ಒಂದು ಕಾರಣ ಆಗ್ತಾ ಇದೆ. ಆಮೇಲೆ ಈ ಪರೀಕ್ಷೆಗೆ ಬಂದಾಗ ಇವ್ರು ಈ ತರ ರಕ್ತಸ್ರಾವ ಆಗಿಲ್ಲ, ಸಂಭೋಕ್ರಿಯೆ ಆಗಿಲ್ಲ, ಹುಡುಗಿ ಸರಿ ಇಲ್ಲ, ಅದರಿಂದ ನಾವೆಲ್ಲ ಯೋಚನೆ ಮಾಡ್ತಿದೀವಿ, ಈಗ ಮದುವೆನಲ್ಲೇನೆ ಇದು ಮಾಡ್ತಾ ಈ ತರ ಆಗಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ದೊಡ್ಡ ಗಲಾಟೆ ಮಾಡ್ಕೊಂಡು ಬಂದಿದೆ. ಆಮೇಲೆ ಗಂಡು ಹೆಣ್ಣು ಇಬ್ಬರನ್ನೇ ಕೂಡಿಸಿ ನಾನು ಅವ್ರಿಗೆ ಕೇಳಿದಾಗ ಏನ್ ಮಾಡಿದಾಗ ಅವರಿಬ್ರಲ್ಲಿ ಸಂಭೋಗ ಕ್ರಿಯೆನೇ ನಡೆದಿಲ್ಲ. ಆ ಹುಡುಗ ಅದನ್ನ ಸಂಭೋಗ ಕ್ರಿಯೆ ನಡೆದಿಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಪಟ್ಕೊಂಡು ಅವನು ಸುಮ್ಮನಾಗ್ಬಿಟ್ಟಿದ್ದಾನೆ. ಮತ್ತೆ ಹುಡುಗಿನ ಕಾರಣ ಇಲ್ಲದೆ ಒಂದು ಹುಡುಗಿನ ಶಂಕಿಸೋದಂತರ ಆಗ್ಬಿಟ್ಟು ಒಂದು ಇಡೀ ಸಂಬಂಧ, ಒಂದು ಎರಡು ಕುಟುಂಬದ ಸಂಬಂಧ, ಗಂಡು ಹೆಣ್ಣಿನ ಸಂಬಂಧ ಎಲ್ಲನೂ ಕೂಡ ತೊಂದರೆಗೊಳಗೆ ಅವ್ರಿಗೆಲ್ಲ ಕೂಡಿಸಿ ಹೇಳಿ ಅವ್ರಿಗೊಂದು ಕೌನ್ಸೆಲಿಂಗ್ ತರ ಮಾಡಿ, ನೋಡಿ ಮೊದಲ ಸಂಭೋಗದಲ್ಲಿ ಪ್ರತಿಯೊಬ್ಬರಲ್ಲೂ ಸಂಭೋಗ ಕ್ರಿಯೆ ನಡೆಯುತ್ತೆ ಅಂತಾಗ್ಲಿ, ಅಥವಾ ಮೊದಲ ಸಂಭೋಗದಲ್ಲಿ ಯೋನಿ ಪೊರೆ ಹರಿಯೋದಾಗ್ಲಿ, ಅದು ರಕ್ತಸ್ರಾವ ಆಗ್ಬೇಕು ಅಂತಾಗ್ಲಿ ಖಂಡಿತ ವೈದ್ಯಕೀಯವಾಗಿ ಇಲ್ಲ. ಅದಕ್ಕೆ ನೀವು ತಪ್ಪರ್ಥ ಕೊಡಬಾರ್ದು ಅಂತ ಅವ್ರಿಗೆಲ್ಲ ತಿಳಿಸಿ ಹೇಳಿದ ಮೇಲೆ ಅವರು ಎರಡು ಕುಟುಂಬಗಳು ಸಮಾಧಾನದಿಂದ ಸುಮ್ಮನಾಗ್ಬೇಕಾಯ್ತು. ಹೀಗೆ ತಪ್ಪು ತಿಳುವಳಿಕೆಗಳಿಂದ ಆಗುವಂಥದ್ದು. ಈ ತರ ಏನಾದರೂ ಕೆಲವರಲ್ಲಿ ಏನಾಗಿರುತ್ತೆ, ಬಹಳ ಗಟ್ಟಿ ಯೋನಿ ಪೊರೆ ಇದ್ದು ಮತ್ತೆ ಅದರೊಳಗಿರೋ ರಂಧ್ರ ಕೂಡ ಬಹಳ ಚಿಕ್ಕದಾಗಿದ್ದು ಸಂಭೋಗ ಸರಿಯಾಗಿ ಆಗ್ತಾ ಇಲ್ಲ, ಬಹಳ ನೋವಿನ ಸಂಭೋಗ ತರ ನೋವಾಗೋ ತರ ಆಗ್ತಿದೆ ಅಂದ್ರೆ ಖಂಡಿತವಾಗ್ಲೂ ಅವರು ವೈದ್ಯರ ಹತ್ರ ಬಂದು ಅವಾಗ ಪರೀಕ್ಷೆ ಮಾಡಿದಾಗ ಕೆಲವರಲ್ಲಿ ಈ ಗಟ್ಟಿ ಯೋನಿ ಪೊರೆನ ನಾವು ಹೈಮೆನೆಕ್ಟಮಿ ಅಂತ ಹೇಳ್ಬಿಟ್ಟು ಈ ಯೋನಿ ಪೊರೆನ ತೆಗೆದು ಅವ್ರಿಗೆ ರಂಧ್ರ ಸರಿ ಮಾಡಿ ಮತ್ತೆ ಸಂಭೋಗ ಕ್ರಿಯೆಗೆ ಅನುಕೂಲ ಮಾಡಿಕೊಡೋ ಅಂತ ಒಂದು ನಾವು ಆಪರೇಷನ್ ಮಾಡೋದಕ್ಕೆ ಸಾಧ್ಯವಾಗತ್ತೆ. ಇದು ಒಂದು ಸಿಂಪಲ್ ಶಸ್ತ್ರಚಿಕಿತ್ಸೆ, ಅದಕ್ಕಾಗಿ ಭಯ ಪಟ್ಕೊಳ್ಳೋ ಅಂಥದ್ದಿಲ್ಲ. ಆದ್ರೆ ಎಲ್ಲರಲ್ಲೂ ಕೂಡ ಈ ರೀತಿ ಎಲ್ಲ ತೊಂದರೆಗಳಾಗೋದಿಲ್ಲ. ಮತ್ತೆ ಯಾವುದೇ ಒಂದು ರೀತಿಗೆ ಗಂಡು ಹೆಣ್ಣಿನ ಸಂಬಂಧ ಮೊದಲ ಸಂಭೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಮುಜುಗರದ ರೀತಿನಲ್ಲಿ ಸ್ವಲ್ಪ ಮಟ್ಟಿನ ನೋವಾಗ್ಬೋದು, ಆಗದೇನೆ ಇರ್ಬೋದು, ಮತ್ತೆ ರಕ್ತಸ್ರಾವ ಆಗದೇನೆ ಇರ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ಹರಿದ್ರೆ 1-2 ಹನಿಗಳಷ್ಟು ರಕ್ತಸ್ರಾವ ಆಗಲಿ ಎಲ್ಲೋ ಒಂದು ಕೆಲವರಲ್ಲಿ ಆಗ್ಬೋದು. ಆದ್ರೆ ಇದನ್ನ ಈ ಕನ್ಯಾಪೊರೆಗೂ ಇದಕ್ಕೂ ಸೇರಿಸಿ ಮತ್ತೆ ಭಯಭೀತರಾಗಿ ಅದರದೇ ಬಗ್ಗೆ ಆತಂಕ ಭಯ ಇಟ್ಕೊಳ್ಳೋ ಅಂತ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಇದು ಇನ್ನೂ ಒಂದು ಕಾರಣ ಯಾವ್ದಕ್ಕಾಗ್ತಾ ಇದೆ ಅಂದ್ರೆ, ಹೆಂಗಸರಲ್ಲಿ ಹೆಣ್ಣು ಮಕ್ಕಳಲ್ಲಿ ಕೆಲವು ಸಲ ಏನಾಗುತ್ತೆ, ಇದೇ ಒಂದು ಭಯಕ್ಕೆ ಎಷ್ಟೋ ಸಲ ಮದುವೆ ಸಮಯದಲ್ಲಿ ಅವಳಿಗೆ ಒಂದು ತಪ್ಪು ಭಯ ಮಿಶ್ರಿತವಾದ ಒಂದು ಉಪದೇಶಗಳನ್ನ ಕೊಟ್ಟಿರ್ತಾರೆ ಹಿರಿಯರು. ನಿಮ್ಗೆ ಮೊದಲ ಸಂಭೋಗ ನೋವಾಗ್ಬೋದು, ಇದು ತೊಂದರೆ ಆಗ್ಬೋದು, ಬ್ಲೀಡಿಂಗ್ ಆಗ್ಬೋದು ಅಂತ ಫ್ರೆಂಡ್ಸು ಇವರು ಹೇಳಿ ಅದೇ ಒಂದು ಆಳವಾಗಿ ಅವಳ ತಲೆ ಒಳಗೆ ಬೇರೂರ್ಬಿಟ್ಟು ಇದೊಂದು ಯೋನಿ ಸೆಳೆತ ಅನ್ನೋ ಒಂದು ಲೈಂಗಿಕ ಸಮಸ್ಯೆಗೆ ಕಾರಣ ಆಗತ್ತೆ. ಆ ಭಯಕ್ಕೋಸ್ಕರವಾಗಿ ಅವ್ರಿಗೆ ಗೊತ್ತಿಲ್ದಂಗೆ ಯೋನಿ ಸುತ್ತ ಇರುವಂತ ಮಾಂಸಖಂಡಗಳು ಬಿಗಿಯಾಗಿ, ತೊಡೆನಲ್ಲಿರೋ ಮಾಂಸಖಂಡಗಳು ಬಿಗಿಯಾಗಿ ಅವ್ರ ಸಂಭೋಗ ಕ್ರಿಯೆಗೆ ಸಹಕರಿಸಕ್ಕೆ ಸಾಧ್ಯವಾಗೋದಿಲ್ಲ. ಈ ಒಂದು ತಪ್ಪು ತಿಳುವಳಿಕೆಗೆ ಎಲ್ಲಿ ಅವರು ನಮ್ಗೆ ಬ್ಲೀಡಿಂಗ್ ಆಗತ್ತೆ ಅಂತ, ಬ್ಲೀಡಿಂಗ್ ಎಲ್ಲಾಗತ್ತೋ ನೋವೆಲ್ಲಾಗತ್ತೋ ಅನ್ನೋ ಒಂದು ಭಯ ಕೆಲವರಲ್ಲಿ. ಇನ್ನು ಕೆಲವರಲ್ಲಿ ಬ್ಲೀಡಿಂಗ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇವರೆಲ್ಲಿ ನನ್ನನ್ನು ತಪ್ಪು ತಿಳ್ಕೊಳ್ತಾರೆ ಅನ್ನೋ ಒಂದು ಭಯ ಕೆಲವು ಹುಡುಗಿಯರಿಗೆ.
ಎಷ್ಟೋ ಸಲ ಕೆಲವರು ರೆಡ್ಡಿಂಗ್ಗೆಲ್ಲ ತಂದು ಬೆಡ್ಶೀಟ್ ಮೇಲೆ ಹಾಕಿ ಅದನ್ನ ಬ್ಲೀಡಿಂಗ್ ಆಗಿದೆ ಅಂತ ತೋರಿಸುವಂತ ರೀತಿ ಮಾಡಿರೋ ಅಂತ ನಿದರ್ಶನಗಳು ಕೂಡ ನನಗೆ ಗೊತ್ತಿದೆ ಹಂಗೆ ಹೇಳೋದಾದ್ರೆ. ಆದ್ರಿಂದ ಯಾರು ಇದ್ರ ಬಗ್ಗೆ ತಪ್ಪು ತಿಳುವಳಿಕೆ ಇಟ್ಕೋಬಾರ್ದು. ಸಂಭೋಗ ಸರಿಯಾಗಾದ್ರೆ ಪರವಾಗಿಲ್ಲ, ಯಾವುದೇ ಕಾರಣಕ್ಕೆ ಒಂದು ನೋವು ಅಥವಾ ಸಂಭೋಗ ಕ್ರಿಯೆ ನಡೆಯಕ್ ಸಾಧ್ಯ ಆಗಿಲ್ಲ ಅಂದಾಗ ವೈದ್ಯರ ಹತ್ರ ಬಂದು ಗಟ್ಟಿ ಯೋನಿಪೊರೆ ಆ ಥರ ಇದೆಯಾ ಅಂತ ತಿಳ್ಕೊಬೇಕು. ಮತ್ತೆ ಒಂದು ವೇಳೆ ಬ್ಲೀಡಿಂಗು ಅಥವಾ ಪೇಯ್ನ್ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅದನ್ನ ಪರಸ್ಪರ ನಂಬಿಕೆ, ಯಾವುದೇ ಒಂದು ಗಂಡು ಹೆಣ್ಣಿನಲ್ಲಿ ಒಳ್ಳೆಯ ರೀತಿಯ ಅವರು ಸಂಸಾರ ಪ್ರಾರಂಭ ಮಾಡಬೇಕು ಅಂದ್ರೆ ಅವರಿಬ್ಬರಲ್ಲಿ ಒಂದು ನಂಬಿಕೆಯಿಂದ ಪ್ರಾರಂಭ ಆಗಬೇಕು. ನಾನು ನಿಮ್ಮನ್ನ ನಂಬ್ತೀನಿ, ನೀನು ನನ್ನನ್ನು ನಂಬಬೇಕು, ನಮ್ಮಿಬ್ಬರಲ್ಲಿ ಪರಸ್ಪರ ನಂಬಿಕೆ ಇರಬೇಕು. ಇತ್ತೀಚಿನ ದಿನಗಳಲ್ಲಿ ಇನ್ನೂ ಹುಡುಗರು ಒಬ್ರನ್ನೊಬ್ರು ನಂಬಿಕೆ ಯಾಕೆ ಇಟ್ಕೊಳ್ತಿಲ್ಲ ಅಂದ್ರೆ ಈ ಪ್ರೀ ಮ್ಯಾರಿಟಲ್ ಸೆಕ್ಷುವಲ್ ರಿಲೇಶನ್ಶಿಪ್, ವಿವಾಹ ಪೂರ್ವ ಲೈಂಗಿಕ ಸಂಪರ್ಕಗಳು, ಒನ್ ನೈಟ್ ಸ್ಟ್ಯಾಂಡ್ ಅಂತ ಎಲ್ಲೋ ಮೀಟ್ ಮಾಡ್ತಾರೆ, ಎಲ್ಲೋ ಸೇರ್ತಾರೆ, ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಳ್ತಾರೆ. ಕೆಲವರಲ್ಲಿ ಇದು ಏನಾಗಿದೆ ಅಂದ್ರೆ ಈಗ ಈ ರೀತಿಯಾದ ಒಂದು ಪ್ರವೃತ್ತಿ ಬಹಳಷ್ಟು ವಿವಾಹ ಪೂರ್ವ ಲೈಂಗಿಕ ಸಂಪರ್ಕಗಳು, ಒಂದು ಹಲವಾರು ಜನರೊಡನೆ ಲೈಂಗಿಕ ಸಂಪರ್ಕ, ಅದಕ್ಕೆ ಯಾವುದೇ ರೀತಿಯಾಗಿ ಅದಕ್ಕೆ ಒಂದು ಪ್ರಾಮುಖ್ಯತೆ ಕೊಡದೇ ಇರೋದು. ಈಗ ಏನಂತೆ ಎಷ್ಟೋ ಬಾಯ್ ಫ್ರೆಂಡ್ಸು ಗರ್ಲ್ ಫ್ರೆಂಡ್ಸು ಅಂತ ಫಿಸಿಕಲ್ ರಿಲೇಶನ್ಶಿಪ್ಪು, ಅದಕ್ಕೇನು ನಾವೇನು ಮೀನಿಂಗ್ ಕೊಡಲ್ಲ, ಈ ರೀತಿಯಾದ ಭಾವನೆಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಏನಾಗ್ತಾ ಇದೆ ಅಂದ್ರೆ ಯಾರು ಹುಡುಗ ಹುಡುಗಿರು ಒಬ್ರನ್ನೊಬ್ರನ್ನ ನಂಬೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬರ್ತಾ ಇದೆ. ಆದ್ರಿಂದ ಯಾವುದೇ ನೀವು ಒಂದು ವಿವಾಹದ ನಂತರ ಅವರಿಬ್ಬರಲ್ಲಿ ಪರಸ್ಪರ ನಂಬಿಕೆಯಿಂದ ಅವರ ಒಂದು ರಿಲೇಶನ್ಶಿಪ್ ಪ್ರಾರಂಭ ಆದ್ರೆ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದೇ ಒಂದು ತೊಂದರೆಗೆ ಕಾರಣ ಆಗಿ ಕೊನೆಗೆ ವಿಚ್ಛೇದನದಲ್ಲಿ ಕೊನೆಗೊಳ್ಬಹುದು. ಹಾಗಾಗಿ ಕನ್ಯತ್ವ ಕನ್ಯಾಪೊರೆ ಇವೆರಡಕ್ಕೂ ಸಂಬಂಧ ಸೂಚಿಸೋದು ಬೇಡ. ಮತ್ತೆ ಒಬ್ರಿಂದೊಬ್ರು ಬೆಳವಣಿಗೆಯಲ್ಲಿ ತೊಂದರೆಯಲ್ಲಿ ವ್ಯತ್ಯಾಸಗಳಾಗ್ಬೋದು. ಅದರೊಳಗೆ ತೊಂದರೆ ಇದ್ರೆ ವೈದ್ಯರ ಹತ್ರ ಬಂದು ಸರಿಪಡಿಸ್ಕೋಬೇಕು. ಮತ್ತೆ ಅವರಿಬ್ಬರ ಸಂಬಂಧ ಯಾವಾಗ್ಲೂ ಪರಸ್ಪರ ನಂಬಿಕೆಯಿಂದ ಪ್ರಾರಂಭ ಮಾಡ್ಕೋಬೇಕು. ಹಾಗಾಗಿ ಈ ಯೋನಿ ಸೆಳೆತ ಅನ್ನೋದು ಬಹಳ ಮುಖ್ಯ ಕಾರಣ, ಒಂದು ನಾನ್ ಕನ್ಸುಮೇಷನ್ ಆಫ್ ಮ್ಯಾರೇಜ್ ಅಂತ. ಅಂದ್ರೆ ಅವ್ರ ಸಂಭೋಗನೇ ಮಾಡಕ್ಕಾಗಿರಲ್ಲ. ಈ ರೀತಿ ತೊಂದರೆ ಇರೋರನ್ನ ಎಷ್ಟೋ ಸಲ 5 ವರ್ಷ 10 ವರ್ಷ 15 ವರ್ಷ ಆದ್ರೂ ಕೂಡ ಸಂಭೋಗ ಕ್ರಿಯೆನೇ ಪ್ರಾರಂಭ ಮಾಡಿಲ್ದೇ ಇರೋ ಅಂತದನ್ನ ನನಗೆ ಹಲವಾರು ಪೇಷಂಟ್ಸ್ಗಳನ್ನು ನೋಡಿದ್ದೀನಿ. ಇದನ್ನ ವಜೈನಿಸ್ಮಸ್ ಅಂತ ಹೇಳ್ತೀವಿ ನಾವು ನಮ್ಮ ಇದು ವೈದ್ಯಕೀಯ ಭಾಷೆಯಲ್ಲಿ, ಅಥವಾ ಯೋನಿ ಸೆಳೆತ. ಇದು ಒಂದು ಬಹು ಮುಖ್ಯವಾಗಿ ಎಷ್ಟೋ ಸಲ ನಾವು ಇದನ್ನ ಯಾವಾಗ ಕಂಡಿಡ್ತೀವಿ ಅಂದ್ರೆ ಅವರು ಅವರ ಒಂದು ಕುಟುಂಬ ಸಮಾಜದ ಒತ್ತಡಕ್ಕೆ ಒಂದು ಮಗು ಆಗ್ಬೇಕು ಇನ್ನೂ ಆಗಿಲ್ಲ ಅಂತ ಇವರೆಲ್ಲ ನೀವು ವೈದ್ಯರ ಹತ್ರ ಹೋಗ್ಬೇಕು ಅಂತ ಫೋರ್ಸ್ ಮಾಡಿದಾಗ, ಅವಾಗ ನಮ್ಮ ಹತ್ರ ಬಂದಾಗ ನಾವು ಬಂಜೆತನದ ಪರೀಕ್ಷೆ ಮಾಡಿದಾಗ ಗೊತ್ತಾಗತ್ತೆ ಅವ್ರ ಸಂಭೋಗ ಕ್ರಿಯೆನೇ ನಡೆದಿಲ್ಲ ಅನ್ನೋದು. ಯಾತಕ್ಕೆ ನಡೆದಿಲ್ಲ ಅನ್ನೋದು ಇದೊಂದು ಯೋನಿ ಸೆಳೆತ ಅಥವಾ ವಜೈನಿಸ್ಮಸ್. ಇದನ್ನ ಸುಮ್ಮನೆ ನೀವು ರಿಲ್ಯಾಕ್ಸ್ ಮಾಡು ಅಥವಾ ಯಾವ್ದಾದ್ರು ಜೆಲ್ ಉಪಯೋಗಿಸು ಅಥವಾ ನೀವು ಸರಿಯಾಗಿ ಸಹಕರಿಸು ಅಂತ ಅಷ್ಟು ಹೇಳೋದ್ರೊಳಗೆ ಅದನ್ನ ಟ್ರೀಟ್ಮೆಂಟ್ ಕೊಡೋಕ್ಕಾಗೋದಿಲ್ಲ. ಅದನ್ನ ಅವರಲ್ಲಿ ಆಳವಾಗಿ ಬೇರೂರಿರೋವಂಥ ಭಯ ಆತಂಕನ ದೂರ ಮಾಡಿ, ಆ ಯೋನಿ ಸೆಳೆತ ಕಡಿಮೆ ಮಾಡಿ, ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗೋ ಥರ ಮಾಡಿ, ಅದರಿಂದ ಯಾವುದೇ ತೊಂದರೆ ಆಗಲ್ಲ ಅಂತ ಅವಳಿಗೆ ಒಂದು ಆತ್ಮವಿಶ್ವಾಸ ಬರೋ ಥರ ಬೇರೆನೇ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಹಾಗಾಗಿ ಈ ಥರ ಯಾರಿಗಾದ್ರೂ ತೊಂದರೆ ಇದೆ ಅಥವಾ ಸಂಭೋಗನೇ ನಡೆದಿಲ್ಲ, ಪೇಯ್ನ್ ಆಗತ್ತೆ, ಈ ಥರ ಇದ್ರೆ ಅವ್ರು ವೈದ್ಯರ ಹತ್ರ ಬಂದು ಒಂದ್ಸಲ ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ. ಇನ್ನೂ ಒಂದು ಕಾರಣ ಏನಾಗತ್ತೆ, ಈ ರೀತಿ ಯೋನಿ ಸೆಳೆತ ಇದ್ದಾಗ ಎಷ್ಟೋ ಸಲ ಹುಡುಗರು ಸಂಭೋಗನೇ ಮಾಡಕ್ ಆಗಿಲ್ದೇ ಇರೋದ್ರಿಂದ ಅವರಲ್ಲಿ ಒಂದು ನಿಮಿರ್ ದೌರ್ಬಲ್ಯ ಅಥವಾ ಶೀಘ್ರ ಸ್ಖಲನ ಆಗುವಂತ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ಹುಡುಗಿ ಸರಿಯಾಗಿ ಸಹಕರಿಸದೇ ಇರೋದ್ರಿಂದ ಎಷ್ಟೋ ಸಲ ಹುಡುಗರು ಅವರಲ್ಲೇ ಏನೋ ತೊಂದರೆ ಇದೆಯೇನೋ ಅಂತ ನಂಗೆ ಇದು ಬೇಗ ಸ್ಖಲನ ಆಗ್ತಿದೆ ಅಥವಾ ನಿಮಿರ್ತಾ ಇಲ್ಲ ಇದು ಅಂತ ಪರೀಕ್ಷೆಗೆ ಬರ್ತಾರೆ. ಅವಾಗ ನಿಮ್ಮ ವೈಫನ್ನು ಕರ್ಕೊಂಡ್ ಬಾ ನೋಡ್ತೀನಿ ಅಂದಾಗ ಅವರಲ್ಲಿ ಯೋನಿ ಸೆಳೆತ ಇರುತ್ತೆ. ಹಾಗಾಗಿ ಇದನ್ನ ಇವರ ಸ್ತ್ರೀಯ ಲೈಂಗಿಕ ಸಮಸ್ಯೆ ಪುರುಷನಲ್ಲಿ ಲೈಂಗಿಕ ಸಮಸ್ಯೆ ಉಂಟು ಮಾಡ್ಬೋದು, ಅಥವಾ ಪುರುಷನಲ್ಲಿರೋ ಲೈಂಗಿಕ ಸಮಸ್ಯೆ ಸ್ತ್ರೀಯರಲ್ಲೂ ಕೂಡ ಲೈಂಗಿಕ ಸಮಸ್ಯೆನ ಉಂಟು ಮಾಡ್ಬೋದು. ಹಾಗಾಗಿ ಇದೆಲ್ಲದ್ರ ಬಗ್ಗೆ ಮಿಥ್ಯೆ ಮೂಢನಂಬಿಕೆಗಳನ್ನ ದೂರ ಮಾಡಿ ಸರಿಯಾದ ಒಂದು ವೈಜ್ಞಾನಿಕ ತಿಳುವಳಿಕೆ ಪಡ್ಕೊಂಡು ಮಾಡಿದಾಗ ಇದೆಲ್ಲದಕ್ಕೂ ಕೂಡ ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅಂತ ತಿಳ್ಕೊಂಡಾಗ ಬಹಳಷ್ಟು ಆತಂಕ ಭಯಗಳನ್ನ ದೂರ ಮಾಡ್ಬೋದು. ಗಂಡ ಹೆಂಡತಿ ಮಧ್ಯ ಇರುವಂತ ಆ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಅದನ್ನ ಸರಿಪಡಿಸ್ಬೋದು, ವಿಚ್ಛೇದನಗಳನ್ನ ಕಡಿಮೆ ಮಾಡ್ಬೋದು, ಮತ್ತೆ ನಾನ್ ಕನ್ಸುಮೇಟೆಡ್ ಮ್ಯಾರೇಜಸ್ನ ನಾವು ಟ್ರೀಟ್ ಮಾಡ್ಬೋದು.
ಇದು ಕನ್ಯಾಪೊರೆ ಬಗ್ಗೆ ಇರುವಂಥ ನಿಜವಾದ ವಿಷಯಗಳು.